ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಹಾಸನದ ಸಕಲೇಶಪುರದಲ್ಲಿ ಮನ ಕಲಕುವ ಘಟನೆ ನಡೆದಿದೆ. ಒಂದೇ ಕುಟುಂಬದ ಇಬ್ಬರಿಗೆ ಒಂದೇ ದಿನ ಅಪಘಾತ ಸಂಭವಿಸಿರುವಂತದ್ದು. ಆಂಬ್ಯುಲೆನ್ಸ್ನಲ್ಲಿ ತಾತ, ಹೊರಗಡೆ ಮೊಮ್ಮಗನಿಗೆ ಅಪಘಾತವಾಗಿದೆ. ಒಂದೇ ದಿನ ಅಪಘಾತ ಸಂಭವಿಸಿರುವಂತದ್ದು. ಆಂಬ್ಯುಲೆನ್ಸ್ನಲ್ಲಿ ತಾತ, ಹೊರಗಡೆ ಮೊಮ್ಮಗನಿಗೆ ಅಪಘಾತವಾಗಿದೆ. ಆಂಬ್ಯುಲೆನ್ಸ್ನಲ್ಲಿ ಗಾಯಾಳು ಶಿಫ್ಟ್ ಮಾಡುವಾಗ ಮತ್ತೊಂದು ಆಕ್ಸಿಡೆಂಟ್ ನಡೆದಿರುವಂತದ್ದು. ಅಪಘಾತಕ್ಕೀಡಾದ ತಾತನನ್ನ ನೋಡಲು ಹೋಗಿದ್ದ ಮೊಮ್ಮಗ. ಆಂಬ್ಯುಲೆನ್ಸ್ ಬಳಿ ತೆರಳಿದ್ದ ಬಾಲಕ ಭವಿಷ್ಯಕ್ಕೆ ಕಾರು ಡಿಕ್ಕಿ ಹಾಕಿದೆ. ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಯಿತು ಕಾರು ಡಿಕ್ಕಿ ಆಗುವ ದೃಶ್ಯ. ಗಂಭೀರವಾಗಿ ಗಾಯಗೊಂಡ ಭವಿಷ್ಯಕ್ಕೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸಕಲೇಶಪುರ ತಾಲೂಕಿನ ಬಾಳೆಗದ್ದೆ ಸಮೀಪ ಈ ಘಟನೆ ನಡೆದಿರುವಂತದ್ದು. ಮನೆ ಮುಂಭಾಗ ದಾರಿ ದಾಟ್ತಾ ಇದ್ದ ವೇಳೆ ತಾತ ಸಿದ್ದರಾಜುಗೆ ಅಪಘಾತವಾಗಿದೆ. ಆಗ ಆಂಬ್ಯುಲೆನ್ಸ್ ಮೂಲಕ ಸಿದ್ದರಾಜುಗೆ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗ್ತಾ ಇತ್ತು. ಇದೇ ವೇಳೆ ತಾತನಿಗೆ ಬೇಕಿದ್ದ ಬಟ್ಟೆಯನ್ನ ನೀಡಲು ತೆರಳಿದ್ದ ಬಾಲಕ ಬಟ್ಟೆ ಕೊಟ್ಟು ರಸ್ತೆ ಬದಿ ನಿಂತಿದ್ದ ವೇಳೆ ಮತ್ತೊಂದು ಕಾರಿನಿಂದ ಡಿಕ್ಕಿ ಹಾಕಿದೆ. ತಾತನಿಗೆ ಹಿಮ್ಸ್ನಲ್ಲಿ, ಮೊಮ್ಮಗನಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಆ ಬಾಲಕ ರಸ್ತೆಯನ್ನ ದಾಟ್ತಾ ಇರುವಾಗ ಹಿಂದೆಯಿಂದ ಕಾರು ಡಿಕ್ಕಿ ಹೊಡೆದು ಬಾಲಕನಿಗೆ ಗಂಭೀರವಾಗಿ ಗಾಯವಾಗಿರುವಂಥದ್ದು. ಸಕಲೇಶಪುರ ತಾಲೂಕಿನ ಬಾಳೆಗದ್ದೆ ಸಮೀಪ ಈ ಘಟನೆ ನಡೆದಿದೆ. ಮನೆ ಮುಂಭಾಗ ದಾರಿ ದಾಟ್ತಾ ಇದ್ದ ವೇಳೆ ಈ ಘಟನೆ ನಡೆದಿರುವಂಥದ್ದು. ತಾತ ಸಿದ್ದರಾಜ್ಗೆ ಅಪಘಾತವಾಗಿತ್ತು. ಆಂಬ್ಯುಲೆನ್ಸ್ ಮೂಲಕ ಸಿದ್ದರಾಜ್ಗೆ ಆಸ್ಪತ್ರೆಗೆ ಶಿಫ್ಟ್ ಅನ್ನ ಮಾಡಲಾಗ್ತಾ ಇತ್ತು. ಇದೇ ಸಂದರ್ಭದಲ್ಲಿ ಆ ಬಾಲಕ ಆ ಬಾಲಕನ ಹೆಸರು ಭವಿಷ್ಯ. ಆತ ರಸ್ತೆಯನ್ನ ದಾಟ್ತಾ ಇದ್ದಂತಹ ಸಂದರ್ಭದಲ್ಲಿ ಹಿಂದೆಯಿಂದ ಸ್ಪೀಡ್ ಆಗಿ ಬಂದ ಕಾರು ಡಿಕ್ಕಿ ಹಾಕಿ ಆತನಿಗೆ ಗಂಭೀರವಾಗಿ ಗಾಯವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೇ ವೇಳೆ ತಾತನಿಗೆ ಬಟ್ಟೆ ಕೊಡೋದಕ್ಕೆ ಅಂತ ಹೇಳಿ ರಸ್ತೆಯನ್ನ ಆತ ದಾಟ್ತಾ ಇದ್ದ. ಬಟ್ಟೆಯನ್ನ ಕೊಟ್ಟು ವಾಪಸ್ ಬರುವಾಗ ಆತ ನಿಂತಿದ್ದ ಜಾಗದಲ್ಲಿಯೇ ಕಾರು ಬಂತು ಗುದ್ದಿರುವಂಥದ್ದು. ನೋಡಿ, ಅವನು ಫಸ್ಟಿಗೆ ದಾಟಿದ್ದಾನೆ, ಆಮೇಲೆ ಬಟ್ಟೆ ಕೊಟ್ಟು ಮತ್ತೆ ಬಂದಿದ್ದಾನೆ, ಆಮೇಲೆ ಮತ್ತೆ ಇನ್ನೊಂದ್ಸರಿ ಹೋಗ್ತಾ ಇದ್ದಾಗ ಹಿಂದೆಯಿಂದ ಬಂದಂತಹ ಕಾರು ಡಿಕ್ಕಿ ಹೊಡೆದು ಬಾಲಕ ಸ್ಥಳದಲ್ಲಿಯೇ ಕುಸಿದು ಬಿದ್ದಿರುವಂಥದ್ದು. ಆತನನ್ನ ಖಾಸಗಿ ಆಸ್ಪತ್ರೆಗೆ ಈಗಾಗಲೇ ದಾಖಲು ಮಾಡಿದ್ದಾರೆ. ತಾತನಿಗೆ ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ.